ನಮ್ಮ ಕೊಡವ ಕಮ್ಯುನಿಟಿಯಲ್ಲಿ ಜನಸಂಖ್ಯೆ ಅಂತ ಹೇಳಿದ್ರೆ ಕಡಿಮೆನೇ, ನಾವು ಬೇರೆಲ್ಲ ಕಮ್ಯುನಿಟೀಸ್ ಕಂಪೇರ್ ಮಾಡಿದ್ರೆ ಕಮ್ಮಿ ಜನ. ಆದರೆ ಯಾವ ಫೀಲ್ಡಲ್ಲಿ ನಮ್ಮ ಕೊಡವರು, ನಮ್ಮ ಜನಾಂಗದವರು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ನೀವು ಆರ್ಮಿ ತಗೊಳ್ಳಿ, ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ನಮ್ಮೆಲ್ಲರ ಹೆಮ್ಮೆ, ಮೊದಲನೇ ಫೀಲ್ಡ್ ಮಾರ್ಷಲ್ ಅವರು ನಮ್ಮ ದೇಶದ, ಅವರು ಫೀಲ್ಡ್ ಮಾರ್ಷಲ್ ಅವರಾಗಲಿ, ನೀವು ಸ್ಪೋರ್ಟ್ಸ್ ಅಂತ ತಗೊಳ್ಳಿ, ನೀವು ಸಿನಿಮಾ ಕ್ಷೇತ್ರ ಅಂತ ತಗೊಳ್ಳಿ, ಫ್ಯಾಷನ್ ಅಂತ ತಗೊಳ್ಳಿ, ಬ್ಯೂರೋಕ್ರಸಿ ಅಂತ ತಗೊಳ್ಳಿ, ಅಡ್ಮಿನಿಸ್ಟ್ರೇಷನ್ ತಗೊಳ್ಳಿ, ಎಷ್ಟು ಜನ IAS IPS ಇದ್ದಾರೆ, ಪಾಲಿಟಿಕ್ಸ್ ಅಂತ ತಗೊಳ್ಳಿ, ಎನಿ ಫೀಲ್ಡ್, ನೀವು ಯಾವ ಫೀಲ್ಡನ್ನ ಹೆಸರು ಹೇಳ್ತೀರಾ ಆ ಫೀಲ್ಡಲ್ಲಿ ನಮ್ಮ ಕ್ಷೇತ್ರದವರು ಹೆಸರು ನಮ್ಮ ಕಮ್ಯುನಿಟಿಯವರು ಹೆಸರು ಮಾಡದೆ ತುಂಬ ಒಳ್ಳೆ ಹೆಸರು ಮಾಡಿದ್ದಾರೆ. ಮಾಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಕ್ಕೆ ಬರ್ತಾ ಇದ್ದೆ. ಸೊ ಎಲ್ಲೋ ಒಂದು ಕಡೆ ನಮ್ಮ ಕೊಡವ ಕಮ್ಯುನಿಟಿಯ ಭಾಗವಾಗಿರೋದಕ್ಕೆ ನನಗೆ ತುಂಬ ಹೆಮ್ಮೆ. ಆ್ಯಸ್ ಅ ಕೊಡವತಿ ನಾನು ನನ್ನ ಒಂದು ಪೋಸ್ಟಲ್ಲೂ ಹಾಕ್ತಾ ಇರ್ತೀನಿ, ನಾನು ಕೊಡವ ಪೊಡಿಯ ನಮ್ಮ ಸೀರೆ, ನಮ್ಮ ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡಾಗ ನಾನು ಹಾಕ್ತಾ ಇರ್ತೀನಿ #ಪ್ರೌಡ್ ಕೊಡವತಿ ಅಂತ. ತುಂಬ ಹೆಮ್ಮೆ ಇದೆ. ಆ್ಯಂಡ್ ಇನ್ನೊಂದು ವಿಚಾರ ಏನಂದರೆ, ನಮ್ಮಲ್ಲಿ ನಮ್ಮ ಕೊಡವ ಕಮ್ಯುನಿಟಿಯಲ್ಲಿ ಗಂಡು ಹೆಣ್ಣು ಭೇದ ಭಾವ ಇಲ್ಲ. ಏನಂದರೆ ಗಂಡು ಮಗು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಗಂಡು ಮಗು ಅಂದರೆ ಎಲ್ಲ ಥರದ ಅವನಿಗೆ ಎಲ್ಲ ಥರದ್ದು ಆಸ್ತಿ ಕೊಡಬೇಕು, ಎಲ್ಲ ರೀತಿಯಲ್ಲೂ ಅವನು ನೋಡ್ಕೋಬೇಕು. ಹೆಣ್ಮಕ್ಳಿಗೇನೂ ಇಲ್ಲ ಅನ್ನೋದು ಇಲ್ಲವೇ ಇಲ್ಲ. ನಮ್ಮಲ್ಲಿ ಗಂಡು ಹೆಣ್ಣು ಒಂದೇ. ಗಂಡು ಮಕ್ಕಳಿಗೆ ನೀವು ಆಸ್ತಿ ಮಾಡ್ತೀರಾ, ಹೆಣ್ಮಕ್ಳಿಗೂ ನಮ್ಮಲ್ಲಿ ಆಸ್ತಿ ಮಾಡ್ತಾರೆ. ಸೊ ಇಷ್ಟು ಒಂದು ಕಮ್ಯುನಿಟಿಯಲ್ಲಿ ಈ ಥರ ಒಂದು ಈಕ್ವಿವ್ಯಾಲೆಂಟ್ ಆಗಿ ನೋಡೋ ಅಂಥ ಕಮ್ಯುನಿಟಿ ತುಂಬ ಕಡಿಮೆ ಅಂತ ನನಗನ್ಸುತ್ತೆ. ಅದರಲ್ಲಿ ನಮ್ಮ ಕೊಡವ ಕಮ್ಯುನಿಟಿ ನಂಬರ್ 1 ಸ್ಥಾನದಲ್ಲಿ ಬರುತ್ತೆ. ಮದುವೆಗಳಲ್ಲೂ ಅಷ್ಟೇ, ಎಲ್ಲೂ ಡೌರಿ ಇಲ್ಲ ನಮ್ಮ ಮದುವೆಗಳಲ್ಲಿ. ಗಂಡು ಹೆಣ್ಣು, ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಇಬ್ಬರು 50-50 ದುಡ್ಡು ಹಾಕ್ಬಿಟ್ಟು ಮದುವೆ ಆಗೋದು. ಎಲ್ಲೂ ಕೂಡ ಹೆಣ್ಣಿನ ಕಡೆಯವರು ಮದುವೆ ಮಾಡಿಕೊಡ್ತಾರೆ, ಎರಡೂ ಕಡೆ. ಆಮೇಲೆ ಮಗು ಆಗುತ್ತಾ, ಮಗುನೂ ಅಷ್ಟೇ, ಎಲ್ಲ ಎವ್ರಿಥಿಂಗ್ ಇಸ್ ಈಕ್ವಲಿ ಶೇರ್ಡ್. ಸೊ ನಮ್ಮಲ್ಲಿ ಆ ಭೇದ ಭಾವ, ಗಂಡಂದರೆ ಮೇಲೆ, ಹೆಣ್ಣಂದರೆ ಕೆಳಗಡೆ ಅನ್ನೋದು ಇಲ್ಲವೇ ಇಲ್ಲ. ಅದಕ್ಕೆ ನೀವು ನೋಡಿದ್ರೆ ಎಲ್ಲ ಫೀಲ್ಡಲ್ಲೂ ಹೆಣ್ಮಕ್ಳು ಗಂಡು ಮಕ್ಕಳಷ್ಟೇ ಮುಂದೆ ನಮ್ಮ ಕಮ್ಯುನಿಟಿಯಲ್ಲಿದ್ದಾರೆ. ಸೊ ಈ ಒಂದು ವಿವಾದ ಅಂತ ಹೇಳಲ್ಲ, ಎಲ್ಲೋ ಒಂದು ಕಡೆ ಒಂದು ಇಂಟರ್ವ್ಯೂಯಲ್ಲಿ ಹೇಳಿರೋ ಅಂಥ ಮಾತು ನನ್ನ ಪ್ರಕಾರ ನನ್ನ ಒಂದು ಥಾಟ್ ಏನಂತ ಅನಿಸುತ್ತೆ ನನಗೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೆ ಹೇಳಿರೋ ಅಂಥ ಮಾತು. ಯಾಕಂದರೆ ಅವರ ಪ್ರಕಾರ ಅವ್ರು ಏನು ಹೇಳಿರ್ಬೋದು ಅಂತ ನನಗನ್ಸುತ್ತೆ ಅಂದರೆ, ತೆಲುಗು ಹಾಗೂ ಹಿಂದಿ ಇಂಡಸ್ಟ್ರಿಯಲ್ಲಿ ನಾನು ಹೆಸರು ಮಾಡಿದ್ದೀನಿ ಅನ್ನೋ ಅರ್ಥದಲ್ಲಿ ಹೇಳಿರಬೇಕು. ಅದೆಲ್ಲೋ ಒಂದು ಕಡೆ ಫಸ್ಟ್ ಅಂತ ಬಂದುಬಿಟ್ಟಿದೆ. ಬಟ್ ಆ್ಯಕ್ಚುಲಿ ನಾವೆಲ್ಲ ಹುಟ್ಟೇ ಇರಲಿಲ್ಲ. ಆವಾಗಲೇ 70s ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಶಶಿಕಲಾ ಅಂತ ನಮ್ಮ ಕೊಡವತಿಯವರು ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಎಷ್ಟು ಹೆಸರು ಮಾಡಿದ್ದಾರೆ. ಅದಾದಮೇಲೆ ಆಫ್ಕೋರ್ಸ್ ನಾನು ಅದೇ ಹೇಳಕ್ಕೆ ಬಂದೆ, ನಾವೆಲ್ಲ ನೋಡ್ಕೊಂಡು ಬೆಳೆದಿದ್ದು ಇವ್ರ ಥರ ಒಬ್ಬರು ಸೂಪರ್ ಸ್ಟಾರ್ ಆಗಬೇಕು ನಾವು ಅಂತ ನಾವು ನೋಡ್ಕೊಂಡು ಬೆಳೆದು ಬಂದಿರೋದು ಪ್ರೇಮ ಅವರು. ಎಂಥ ಅದ್ಭುತ ನಟಿ ಅಂದರೆ, ಸಿನಿಮಾ ಅವರಿಂದ ನಡೀತಿತ್ತು. ಅವರು ಸಿನಿಮಾದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಸಿನಿಮಾ ಬಿಸ್ನೆಸ್ ಆಗೋದು. ಸೊ ಪ್ರೇಮ ಅಂತ ಅದ್ಭುತ ನಟಿ. ಹಾಗೆ ಈಗ ನಮ್ಮ ಜನ್ರೇಷನ್ ಅಂತೂ